1000 ಸಬ್ಸ್ಕ್ರೈಬರ್ ಆಗ್ಲಮ್ಮ. ಎಲ್ಲರೂ ಸಪೋರ್ಟ್ ಮಾಡಿ. ನಮಸ್ಕಾರ, ನಾನು ನಿಮ್ಮ ಡಿ ರೈಡರ್. ಇವತ್ತು ಒಂದು ಸೇಫಲ್ ಕಡೆಯಿಂದ ಒಂದು ಪಾರ್ಸಲ್ ಬಂದಿದೆ. ಪೂರ್ತಿ ಅದನ್ನು ಅನ್ಬಾಕ್ಸಿಂಗ್ ಮಾಡಿ ನೋಡೋಣ ಏನೆಲ್ಲ ಬಂದಿದೆ ಅಂತ. ಪೂರ್ತಿ ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದರಲ್ಲಿ ಸೇಫಲ್ ಕಡೆಯಿಂದ ಒಂದು ಒಳ್ಳೆ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಇದರಲ್ಲಿ ಏನೇನು ಬಂದಿದೆ ಅನ್ನೋದನ್ನು ನೀವು ನೋಡಿ. ಬೈಕ್ ಯೂಸರ್ಸ್ಗೆ ಒಂದು ಒಳ್ಳೆ ಯೂಸ್ ಆಗೋಂಥ ಪ್ರಾಡಕ್ಟು ಇದು. ಲೆಗ್ ಪ್ರೊಟೆಕ್ಟರ್, ಅಂದರೆ ಅಕಸ್ಮಾತ್ ಮಳೆ ಬೀಳಬೇಕಾದ್ರೆ ಕಾಲುಗಳು ನೆನೆದೇ ಇರಲಿ ಅಂತ ಕೊಟ್ಟಿದ್ದಾರೆ. ಇದು ಸೈಡ್ಗೆ ಹಾಕ್ತಿದ್ದೀನಿ. ಇನ್ನು ಮಿಕ್ಕಿದ್ದು ಇಸ್ ಎ ಫ್ರಂಟ್ ವೈಸರ್. ಇದೇ ಒಂದು ಮೈನ್ ಪ್ರಾಡಕ್ಟ್ ಆಗಿರುತ್ತೆ. ಫ್ರಂಟ್ ಫಿಟ್ಟಿಂಗ್ ಆಗುವಂಥ ಗ್ಲಾಸ್ ಬೈಕ್ಗೆ ಇದು ಟಾಪ್ ಆಗಿರುತ್ತೆ. ಇನ್ನು ಹಿಂದೆ ಪಿಲಿಯನ್ ರೈಡರ್ಗೆ ಬರಬೇಕಾಗಿರುವಂಥ ಇನ್ನೊಂದು ಮೇಲೆ ಟಾಪ್ ಆಗಿರುತ್ತೆ. ಮತ್ತು ಇನ್ನೊಂದು ಈಗ ಸ್ಕ್ರೂಗಳು ಮತ್ತು ಇದು ಫಿಟ್ಟಿಂಗ್ ಬೇಕಾಗಿರುವಂಥ ಸ್ಕ್ರೂಗಳು ಬಂದಿದೆ. ಬೈಕ್ಗೆ ಫಿಟ್ ಮಾಡಿ ನೋಡೋಣ ಯಾವ ರೀತಿ ಇರುತ್ತೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ. ಪೂರ್ತಿ ನೋಡ್ತಾ ಇರಿ. ಇದರಲ್ಲಿ ಇನ್ನು ಬೇಕಾಗಿರೋಂಥ ನೋಡಿ, ಪೂರ್ತಿ ನೀಟಾಗಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ. ಯಾವುದೇ ಒಂದು ಚೂರು ಸ್ಕ್ರಾಚ್ ಕೂಡ ಆಗದೇ ಇರೋ ರೀತಿ ನೀಟಾಗಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ. ಸೇಫಲ್ ಕಡೆಯವ್ರಿಗೆ ಮಾತ್ರ ಆಟ್ಸಪ್ ಅಂತ ಹೇಳ್ಬೋದು. ಯಾವುದೇ ರೀತಿ ಪ್ರಾಬ್ಲಮ್ ಆಗ್ತಿದೆ ಅಂತ ಪೂರ್ತಿ ಬಬಲ್ ಶೀಟೆಲ್ಲ ಹಾಕಿ ನೀಟಾಗಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ. ಇದನ್ನು ಪೂರ್ತಿ ಅನ್ಬಾಕ್ಸಿಂಗ್ ಮಾಡಿ ನೀಟಾಗಿ ಫಿಟ್ ಮಾಡಿ ಬೈಕಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಪೂರ್ತಿ ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮೊಬೈಲ್ ಹೋಲ್ಡರ್ ಸಹ ಬಂದಿದೆ. ಬೈಕ್ ಫಿಟ್ ಆದಮೇಲೆ ನಿಮಗೆ ನೀಟಾಗಿ ಗೊತ್ತಾಗುತ್ತೆ ಯಾವ ರೀತಿ ಇರುತ್ತೆ ಅಂತ. ಇಲ್ಲಿ ಹಿಂದೆ ಇರೋದೇ ಮೊಬೈಲ್ ಹೋಲ್ಡರು ವಿತ್ ಸ್ಟ್ಯಾಂಡು. ಅನ್ಬಾಕ್ಸಿಂಗ್ ಅಂತ ಮುಗೀತು. ಬೈಕ್ ಫಿಟ್ ಮಾಡಿ ನೋಡೋಣ. ಬೈಕ್ ನೋಡಿ ಈ ರೀತಿ ಫಿಟ್ಟಿಂಗ್ ಆಗಿದೆ. ಯಾವ ರೀತಿ ಇರುತ್ತೆ ಅನ್ನೋದು ನೀವು ಕಾಣ್ತಾ ಇದೆ. ಈ ಥರ ಇರುತ್ತೆ ಫಿಟ್ ಮಾಡಿದ್ದಾದಮೇಲೆ. ಇದು ಈಸಿ ಫಿಟ್ಟಿಂಗ್ ಇದೆ. 4 ಸೈಡು 4 ಬೆಲ್ಟ್ ಇದೆ. 4 ಬೆಲ್ಟ್ ಹಾಕಿ ಫಿಟ್ ಮಾಡೋದಷ್ಟೇ ಫುಟ್ ರೆಸ್ಟ್ಗೆ. ಮತ್ತು ಹ್ಯಾಂಡ್ಲ್ ಕೆಳಗಡೆ ನಮ್ದು ಏನು ಬಾರಿದೆ ಅಲ್ಲಿ ಬೆಲ್ಟ್ ಹಾಕಿ ಫಿಟ್ ಮಾಡಿದ್ರೆ ಮುಗೀತು. ಈಸಿ ಫಿಟ್ಟಿಂಗ್ ಇದೆ. ಏನು ಒಂದು 5 ನಿಮಿಷ ಕೆಲಸ ಅಷ್ಟೇ ಫಿಟ್ ಮಾಡೋದಂತ ಈಸಿ. ಇದು ರೈಡ್ ಮಾಡಿ ಟೆಸ್ಟ್ ಮಾಡೋಣ ಬೈಕ್ ಓಡಿಸ್ಬೇಕಾದ್ರೆ ಯಾವ ರೀತಿ ಇರುತ್ತೆ ಅನ್ನೋದನ್ನು. ಇವಾಗ ನೀವು ಓಡಿಸೋದನ್ನು ವಿಡಿಯೋ ನೋಡ್ತೀರಾ. ನೋಡಿ, ಈ ವಿಸಿಬಿಲಿಟಿ ಅಂತೂ ಮುಂದೆ ನೋಡೋದಕ್ಕೆ ಮಾತ್ರ ತುಂಬಾ ಚೆನ್ನಾಗಿದೆ. ಏನು ಪ್ರಾಬ್ಲಮ್ ಇಲ್ಲ. ವಿಸಿಬಿಲಿಟಿಗೆ ಏನೂ ಪ್ರಾಬ್ಲಮ್ ಅಂತ ಏನೂ ಅನ್ನಿಸ್ತಾ ಇಲ್ಲ. ಓಡಿಸ್ಬೇಕಾದ್ರೆ ನಾರ್ಮಲ್ ಬೈಕ್ ಥರನೇ ಫೀಲ್ ಅನ್ನಿಸ್ತಾ ಇದೆ. ಬೈಕಲ್ಲಿ ಹೋಗ್ಬೇಕಾದ್ರೆ ಜನ ಸುತ್ತಮುತ್ತ ಎಲ್ಲ ಇರೋರು ನೋಡ್ತಾ ಇರ್ತಾರೆ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಹೊಸ ಗಾಡಿ ಏನೋ ಹೊಸದಾಗಿ ಹೋಗ್ತಾ ಇದೆ ಅನ್ನೋ ರೀತಿ ಕಾಣ್ತಾ ಇರುತ್ತೆ. ಬಿಸಿಲಿಗೆ ಗಾಳಿಗೆ ಇದು ಒಳ್ಳೆ ಅಂತ ಅನಿಸುತ್ತೆ. ಗಾಳಿ ಅಂತೂ ಒಂಚೂರು ಬರ್ತಾಯಿಲ್ಲ. ಇದು ಮುಂದೆ ಇರೋ ವೈಸರ್ ಕೂಡ ಓಪನ್ ಮಾಡ್ಬೋದು. ಇವಾಗ ಕಾರಲ್ಲಿ ನಿಮಗೆ ವೈಸರ್ ಇರುತ್ತಲ್ಲ, ಅದೇ ರೀತಿಯೇ ನಿಮಗೆ ಗ್ಲಾಸ್ ಥರನೇ ಕಾಣ್ತಾ ಇದೆ. ನೀವು ನೋಡ್ಬೋದು ಕ್ಯಾಮ್ರಲ್ಲಿ ಯಾವ ರೀತಿ ರೆಕಾರ್ಡ್ ಆಗ್ತಾಯಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಆದರೂ ಕೂಡ ನೀವು ನೋಡ್ಬೋದು ಈ ರೀತಿ ಮುಂದೆ ಕಾಣೋದು ಮಾತ್ರ ಕಂಪ್ಲೀಟ್ ಕ್ಲಿಯರಾಗೇ ಕಾಣ್ತಾ ಇದೆ. ನನಗಂತೂ ಏನು ಪ್ರಾಬ್ಲಮ್ ಇಲ್ಲ. ನೀವು ನೋಡ್ಬೋದು. ಓಡಿಸ್ಬೇಕಾದ್ರೆ ಮಾತ್ರ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಸೈಡಲ್ಲಿಂದ ಏನು ಕಾಣ್ತಾ ಇರುತ್ತೆ ವಿಸಿಬಲ್ ಆ ಥರ ಏನು ಪ್ರಾಬ್ಲಮ್ ಅಂತೂ ಅನ್ನಿಸ್ತಾ ಇಲ್ಲ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇದೆ. ನೀವು ನೋಡ್ಬೋದು ಅಬ್ನಾರ್ಮಲ್ ಏನು ಅನ್ನಿಸ್ತಾ ಇಲ್ಲ. ಸೈಡಿಗೆ ಹೋಗೋ ಥರ ಏನು ಆ ಥರ ಏನು ಪ್ರಾಬ್ಲಮ್ ಆಗ್ತಿಲ್ಲ. ಯಾವಾಗ ಬೈಕ್ ಸಂಧಿ ಬಂದಿಲ್ಲಿ ಹೆಂಗೆ ಹೋಗ್ತಿರೋ ಅದೇ ರೀತಿ ಕೂಡ ಹೋಗ್ಬೋದು. ನೀವು ನೋಡ್ಬೋದು. ಒಂದು ಕಾರ್ ಪಾಸ್ ಆಯಿತು, ನಾವು ಯಾವ ರೀತಿ ರಿಟರ್ನ್ ಆದ್ವಿ ಅಂತ. ಅದು ಕೂಡ ಯಾವುದೇ ರೀತಿ ಪ್ರಾಬ್ಲಮ್ ಅಂತೂ ಅನ್ನಿಸ್ತಾ ಇಲ್ಲ. ನಾರ್ಮಲಾಗೇ ಇದೆ. ನೀವು ನಾರ್ಮಲ್ ಬೈಕ್ ಯಾವ ರೀತಿ ಓಡಿಸ್ತೀವೋ ಅದೇ ರೀತಿ ಓಡಿಸ್ಬೋದು. ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಅಂತೂ ಅನ್ನಿಸ್ತಾ ಇಲ್ಲ. ಮಿರರ್ ಕೂಡ ನಮಗೆ ಸೈಡಲ್ಲಿರೋ ಮಿರರ್ಗಳು ಯಾವ ರೀತಿ ನೋಡ್ಬೋದು, ಪ್ರಾಬ್ಲಮ್ ಅಂತೂ ಅನಿಸಲ್ಲ. ಮಿರರ್ಗಳು ಕೂಡ ನೀಟಾಗಿ ಕಾಣ್ತದೆ. ಸೈಡಲ್ಲಿಂದ ನೋಡ್ಬೋದು. ಈ ಕಡೆಯಿಂದ ಒಂದು ಪಾಸ್ ಆಗ್ತೀನಿ ನೋಡ್ಬೋದು ನೀವು. ಸಣ್ಣ ಇದರಲ್ಲಿ ಯಾವುದೇ ರೀತಿ ಎಲ್ಲೂ ಏನು ಟಚ್ ಆಗುತ್ತೆ, ಇನ್ನೊಬ್ರಿಗೆ ಟಚ್ ಆಗುತ್ತೆ ಅನ್ನೋ ರೀತಿ ಏನು ಕಾಣಲ್ಲ. ನೀವು ಆರಾಮಾಗಿ ಈಸಿಯಾಗಿ ಪಾಸಾಗಿ ಹೋಗ್ಬೋದು. ಇಲ್ಲಿಂದ ನಾವು ಕೋಲಾರ ಹೈವೇಗೆ ಹೋಗ್ತಾಯಿದ್ದೀವಿ. ಈ ಕೋಲಾರ ಹೈವೇಯಿಂದ ನಾನು ಕಂಪ್ನಿ ಕಡೆ ಹೊಡ್ತಾಯಿದ್ದೀನಿ. ಈಗ ಈ ಕಂಪ್ನಿ ಕಡೆ ಹೋಗ್ತಾ ಏನೆಲ್ಲ ಇದ್ರದ್ದು ಡೀಟೇಲ್ಸ್ ಇದೆ ಪೂರ್ತಿ ತಿಳಿಸ್ತೀನಿ. ನೋಡಿ, ಪೂರ್ತಿಯಾಗಿ ವಿಡಿಯೋ ನೋಡಿ, ಲೈಕ್ ಮಾಡಿ. ಇದೇ ರೀತಿ ವಿಡಿಯೋ ನಾನು ತರ್ತಾ ಇರ್ತೀನಿ. ಈ ಸೇಬಲ್ ಶೀಲ್ಡ್ ಅಂತೂ ತುಂಬಾ ಅನಿಸುತ್ತೆ. ಮಳೆ ಬೀಳ್ಬೇಕಾದ್ರೆ ಅಂತ ತುಂಬ ಯೂಸ್ ಆಗ್ಬೋದು. ಮಳೆ ಬೀಳ್ಬೇಕಾದ್ರೆ ಕೂಡ ಒನ್ ಟೈಮ್ ವಿಡಿಯೋ ಮಾಡಿ ನಾನು ಹಾಕ್ತೀನಿ ಯಾವ ರೀತಿ ಇರುತ್ತೆ ಅಂತ. ಫ್ರಂಟ್ ಅಂತೂ ನೋಡೋದಕ್ಕೆ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಗಾಳಿ ಅಬ್ನಾರ್ಮಲಾಗಿ ಏನು ಹೊಡಿತಾ ಇಲ್ಲ. ಗಾಡಿ ಹಿಂದಕ್ಕೆ ತಳ್ತಾ ಇದೆ. ಗಾಡಿ ನೋಡಿ ನಿಲ್ಲಿಸಿದ್ರೆ ಈ ರೀತಿ ಇರುತ್ತೆ. ಪೂರ್ತಿ ಕಂಪ್ಲೀಟಾಗಿ ನೋಡಿ ಈ ರೀತಿ ಇರುತ್ತೆ. ನೋಡಿ, ನಾನು ಫ್ರೆಂಡ್ಸ್ ಕೈಯಲ್ಲಿ ಕೊಟ್ಟು ತೋರಿಸ್ತೀನಿ. ಅವ್ರು ಓಡಿಸ್ಬೇಕಾದ್ರೆ ಗಾಡಿ ಯಾವ ರೀತಿ ಕಾಣುತ್ತೆ ಅನ್ನೋದು ಕೂಡ ನಿಮಗೆ ತೋರಿಸ್ತೀನಿ. ಅದನ್ನು ಕೂಡ ನೀವು ನೋಡ್ಬೋದು. ಬೈಕ್ ಓಡಿಸ್ಬೇಕಾದ್ರೆ ನೋಡಿ ಈ ರೀತಿ ಕಾಣುತ್ತೆ. ನಾರ್ಮಲಾಗಿ ಹೆಲ್ಮೆಟಾಗಿ ಯಾವ ರೀತಿ ಬರುತ್ತೋ ಅದೇ ರೀತಿ ವೈಸರ್ ಥರ ಇದರಲ್ಲಿ ಸಿಸ್ಟಮ್ ಮಾಡಿದ್ದಾರೆ. ಅಲ್ಲಿ ಓಪನ್ ಆ್ಯಂಡ್ ಕ್ಲೋಸ್ ಥರ
ಇದು ಓಪನ್ ಕಂಡೀಷನಲ್ಲಿ ಈಗಿದೆ. ಇದರಲ್ಲಿ ನೋಡಿ ಗಾಳಿ ಯಾವ ರೀತಿ ಬರ್ತಾ ಇದೆ, ನಿಮ್ಗೆ ಸೌಂಡ್ ಆಲ್ರೆಡಿ ಕೇಳಿಸ್ತಾ ಇರ್ಬೋದು. ಈ ಸೌಂಡು ಕೇಳಿಸ್ತಾ ಇರೋದು ನಿಮ್ಗೆ ಗೊತ್ತಾಗುತ್ತೆ. ಕ್ಲೋಸ್ ಮಾಡಿದಾದ್ಮೇಲೆ ಎಷ್ಟು ಗಾಳಿ ಅವಾಯ್ಡ್ ಆಗುತ್ತೆ, ಕಂಟ್ರೋಲ್ ಆಗುತ್ತೆ ಅಂತ. ಎದುರುಗಡೆ ಅಕಸ್ಮಾತ್ ನಮಗೆ ಏನಾದರೂ ಬಿದ್ದರೂ ಕೂಡ ಹೆಲ್ಮೆಟಲ್ಲಿ ಯಾವ ರೀತಿ ಪ್ರೊಟೆಕ್ಷನ್ ಇದೆಯೋ ಅದೇ ರೀತಿ ಪ್ರೊಟೆಕ್ಷನ್ ಇರುತ್ತೆ. ಇಲ್ಲಿ ಮೇಲೆ 2 ಲಾಕ್ ಇದೆ. ಆ ಲಾಕ್ನ ಪ್ರೆಸ್ ಮಾಡಿದ್ರೆ ಈ ವೈಸರು ಕ್ಲೋಸ್ ಆಗುತ್ತೆ. ಆರಾಮಾಗಿ 2 ಲಾಕ್ ಇದೆ. ಮೇಲೆ ಒಂದು ಲಾಕ್ ಕಾಣಿಸ್ತಾ ಇದೆಯಲ್ಲ, ಇವಾಗ ನಾವು ಪ್ರೆಸ್ ಮಾಡ್ತಾರೆ ಲಾಕು. ಆ ಲಾಕು ಈ ಕಡೆ ಒಂದು ರೈಟ್ ಸೈಡಲ್ಲಿ 2 ಲಾಕ್ ಕೊಟ್ಟಿದ್ದಾರೆ. ಆ 2 ಲಾಕ್ನು ಪ್ರೆಸ್ ಮಾಡಿದ್ರೆ ಅದು ವೈಸರ್ ಬಂದು ಕ್ಲೋಸ್ ಆಗುತ್ತೆ. ಕ್ಲೋಸ್ ಆದಮೇಲೆ ಇಲ್ಲಿ ಕೆಳಗಡೆ ಒಂದು 2 ಲಾಕ್ ಇದೆ, ಅದನ್ನು ಲಾಕ್ ಮಾಡಿಟ್ರೆ ಸಾಕು. ಯಾವುದೇ ರೀತಿ ಸೌಂಡು ನಮಗೆ ಏನು ಕಾಣೋದಿಲ್ಲ, ನಿಮಗೆ ಕೇಳಿಸೋದು ಕೂಡ ಇಲ್ಲ. ನಿಮಗೆ ಇವು 2 ಲಾಕು ಮೈನ್ ಪ್ರೆಸ್ ಮಾಡಿಟ್ರೆ ಸಾಕು, ಅದು ಕ್ಲೋಸ್ ಆಗುತ್ತೆ. ಇವು ನೋಡಿ ಕ್ಲೋಸ್ ಆಯಿತು. ಈ ಹಿಂದೆ ಇರೋ 2 ಲಾಕ್ನ ಈ ಲಾಕ್ ಮಾಡಿದ್ರೆ ಸಾಕು, ನೀಟಾಗಿ ಕ್ಲೋಸ್ ಆಗಿಬಿಡುತ್ತೆ. ಈ ಗ್ಲಾಸು ವೈಬ್ರೇಷನ್ ಕೂಡ ಇರಲ್ಲ. ನೋಡಿ ಆ ಗ್ಲಾಸ್ನ ಇವಾಗ ನಾನು ಕ್ಲೋಸ್ ಮಾಡ್ತಾಯಿದ್ದೀನಿ. ಈ ಕ್ಲೋಸ್ ಮಾಡಿದಾದ್ಮೇಲೆ ಕೂಡ ನಿಮಗೆ ಗೊತ್ತಾಗುತ್ತೆ ಏನು ಚೇಂಜಸ್ ಆಗುತ್ತೆ ಅಂತ. ಈ ಕಡೆ ಒಂದು ಲಾಕ್ ಇದೆ, ಎರಡು ಕಡೆ 2 ಲಾಕ್ ಇರುತ್ತೆ. ಈ ಲಾಕ್ನ ಲಾಕ್ ಮಾಡಿದ್ರೆ ಸಾಕು, ನಾವು ನೀಟಾಗಿ ಆರಾಮಾಗಿ ಗಾಡಿ ಓಡಿಸ್ಬೋದು. ಇವಾಗ ಯಾವುದೇ ರೀತಿ ಅಬ್ನಾರ್ಮಲ್ ಗಾಳಿ ಕೂಡ ಬರೋಲ್ಲ, ಸೌಂಡ್ ಕೂಡ ಬರೋಲ್ಲ, ಈಸಿಯಾಗಿ ಓಡಿಸ್ಬೋದು, ಯಾವ ಪ್ರಾಬ್ಲಮ್ ಇಲ್ಲ. ಈ ಕಾರ್ನರ್ಸಲ್ಲಿ ಓಡಿಸ್ಬೇಕಾದ್ರೆ ಕೂಡ ಈ ಗಾಡಿ ಯಾವುದೇ ರೀತಿ ಈ ಥರ ಶೇಕ್ ಆಗುತ್ತೆ, ಬೀಳುತ್ತೆ, ಆ ಗಾಳಿಗೆ ಸೈಡ್ಗೆ ಹೋಗುತ್ತೆ, ಆ ರೀತಿ ಫೀಲ್ ಅಂತೂ ನನಗಾಗಿಲ್ಲ. ಸ್ಪೀಡ್ ಅಂತ ಹೇಳೋದು ಬಂದರೆ ಆರಾಮಾಗಿ 100 ಮೇಲೆ ಆರಾಮಾಗಿ ಓಡಿಸ್ಬೋದು. 100 ಮೇಲೆ ಅಂತ ಹೇಳ್ತಾ ಏನಂದರೆ ನನ್ನ ಗಾಡಿ ಒಂದು ತಕ್ಕಾಗಿದೆ, ಆ ಪ್ರಕಾರ ಓಡಿಸ್ಬೋದು. ಈ ಗಾಡಿಲೆಲ್ಲ ಇವರು ಸ್ಪೀಡೋಮೀಟ್ರ್ ತೋರಿಸಿ ನಾನು ಅಷ್ಟು ಸ್ಪೀಡ್ ಓಡಿಸ್ತೀನಿ ಇಷ್ಟು ಸ್ಪೀಡ್ ಓಡಿಸ್ತೀನಿ ಅಂತ ನಾನು ತೋರ್ಸೋಕ್ಕಾಗಲ್ಲ ಸದ್ಯಕ್ಕೆ. ನೋಡ್ಬೋದು ನೀವು ಆಲ್ರೆಡಿ ಸುಮಾರು 100 ಅಂತೂ ಆರಾಮಾಗಿ ಓಡಿಸ್ಬೋದು ಗಾಡಿ. ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಅಂತೂ ಇಲ್ಲ, ಈಸಿಯಾಗಿ ಓಡಿಸ್ಕೊಂಡು ಹೋಗ್ಬೋದು. ಯಾವ ರೀತಿ ಪ್ರಾಬ್ಲಮ್ ಇಲ್ಲ. ಹೈವೇಗಳಲ್ಲೂ ಓಡಿಸೋದಕ್ಕೂ ಪ್ರಾಬ್ಲಮ್ ಇಲ್ಲ. ಆದರೆ ನಿಮ್ಮೂರುಗಳಲ್ಲೇನ ರೋಡ್ಗಳು ಡ್ಯಾಮೇಜ್ ಆಗಿ ತುಂಬ ಹಳ್ಳದಿನ ಇದೆ ಅಂದರೆ ನೀವು ಇದನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು ನನ್ನ ಪ್ರಕಾರ. ಇಲ್ಲ ಓಕೆ ನಾರ್ಮಲ್ ರೋಡ್ಗಳಲ್ಲಿ ಈ ಯೂಸ್ ಆಗುತ್ತೆ ಅನ್ನೋದಂತೂ ಓಕೆ. ಸ್ಪೀಡ್ ಓಡಿಸೋದಕ್ಕಂತೂ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ನೀವು ನೋಡ್ಬೋದು ಈಸಿಯಾಗಿ ಯಾವ ರೀತಿ ಡಿಸ್ಟರ್ಬೆನ್ಸ್ ಅಂತೂ ಈ ಗಾಡಿ ಓಡಿಸ್ಬೇಕಾದ್ರೆ ನನಗಂತೂ ಅನಿಸ್ತಾ ಇಲ್ಲ. ನೀವು ಓಡಿಸ್ಬೋದಂತೂ ಈಸಿಯಾಗಂತೂ ಓಡಿಸ್ಬೋದು ಗಾಡಿ, ಯಾವುದೇ ರೀತಿ ಪ್ರಾಬ್ಲಮ್ ಅಂತೂ ಅನಿಸಲ್ಲ. ಗಾಳಿಗೆ ಸೈಡ್ಗೆ ಹೋಗುತ್ತೆ, ಇಲ್ಲ ಬೀಳ್ಬೋದು, ನಾವು ಗಾಡಿಗೆ ಸೈಡಿಗೆ ತಳ್ಳಿಬಿಡುತ್ತೆ ಅನ್ನೋ ರೀತಿ ಅಂತೂ ಏನು ಅನಿಸೋದಿಲ್ಲ. ಈ ವಿಡಿಯೋ ಇಷ್ಟಲ್ಲೇ ಮುಗಿಯುತ್ತೆ. ಡಿ ರೈಡರ್ನ ಫಾಲೋ ಮಾಡಿ ಇಟ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. 1000 ಜನ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ. ಈ ವಿಡಿಯೋಲ್ಲಿ ಆಲ್ರೆಡಿ ನಿಮ್ಗೆ ತಿಳಿಸಿದ್ದೇನೆ. ಇದಕ್ಕೆ ಮುಂಚೆ ನನ್ನ ಸಬ್ಸ್ಕ್ರೈಬ್ ಮಾಡಿದವ್ರಿಗೆಲ್ಲ ಧನ್ಯವಾದಗಳು. ಇದೇ ರೀತಿ ವಿಡಿಯೋಗಳನ್ನ ತರ್ತಾ ಇರ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಹೊಸ ವಿಡಿಯೋ ತರ್ತಾ ಇರ್ತೀನಿ. ಮಿಸ್ಟೇಕ್ ಆಗಿದ್ದರೆ ಕಾಮೆಂಟಲ್ಲಿ ತಿಳಿಸಿ. ಮತ್ತೆ ಬರ್ತೀನಿ, ಸಿಗೋಣ. ಅಯ್ಯೋ ಹೋಗ್ಬಿಡಿ ಒಂದು ನಿಮಿಷ. ಮೊಬೈಲ್ ಹೋಲ್ಡ್ರ್ ಬಗ್ಗೆ ಹೇಳಿದ್ನಲ್ಲ, ಇಲ್ಲಿದೆ ನೋಡಿ ಮೊಬೈಲ್ ಹೋಲ್ಡ್ರ್. ಈಗ ತೋರಿಸ್ತೀನಿ ನೋಡಿ, ಇದು ಮೊಬೈಲ್ ಹೋಲ್ಡ್ರು. ಇವಾಗ ನಾನು ಇಳಿದು ತೋರಿಸ್ತೀನಿ, ಒಂದು ನಿಮಿಷ ಹೋಗ್ಬಿಡಿ. ಇದು ನೋಡಿ ಮೊಬೈಲ್ ಹೋಲ್ಡ್ರು, ಇದೇ ಮೊಬೈಲ್ ಹೋಲ್ಡ್ರು. ತೋರಿಸಿರಲಿಲ್ಲ ಯಾವ ರೀತಿ ಫಿಟ್ ಮಾಡ್ಬೋದು ಏನು ಅಂತ ನೆಕ್ಸ್ಟ್ ವೀಡಿಯೋಲಿ ನಾನು ತಿಳಿಸ್ತೀನಿ. ಅದೇ ಮೊಬೈಲ್ ಹೋಲ್ಡ್ರು. ಓಕೆ, ನಾನು ಸಿಗೋಣ. ಬಾಯ್. ಡಿ ರೈಡರ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್